Hi dear students, welcome back to Avens online physics class. Okay, ಇವತ್ತಿನ ಕ್ಲಾಸಲ್ಲಿ ರೇ ಆಪ್ಟಿಕ್ಸ್ ಚಾಪ್ಟರ್ ನ 2 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಫ್ರಮ್ ದ ಚಾಪ್ಟರ್ ರೇ ಆಪ್ಟಿಕ್ಸ್. ಓಕೆ, ಇದರಲ್ಲಿ ಮೊದಲನೇ ಕ್ವಶನ್ ಸ್ಟೇಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಸ್ಟೇಟ್ಮೆಂಟ್ ಹೇಳ್ಬೇಕು. ಇದರಲ್ಲಿ ಎರಡು ಲಾಸ್ ಬರುತ್ತೆ. ಒಂದು ಫಸ್ಟ್ ಲಾ ಏನ್ ಹೇಳುತ್ತೆ ಅಂತಂದ್ರೆ ಇನ್ಸ್ಟೆಂಟ್ ರೇ, ರಿಫ್ಲೆಕ್ಟೆಡ್ ಲೈಟ್ ರೇ ಅಂಡ್ ದ ನಾರ್ಮಲ್ drawn at the point of incidence are all lying on a same plane ante. So illi let us take the diagram so that the reflecting surface ತಗೊಳ್ಬೇಕು. reflecting surface ಈ ತರ ಶೇಡ್ ಮಾಡಬೇಕು. ಇಲ್ಲಿ ಇದು ಇನ್ಸ್ಟೆಂಟ್ ಲೈಟ್ ರೇ, ಆಮೇಲೆ ಇದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಆಮೇಲೆ ಇದು ರಿಫ್ಲೆಕ್ಟೆಡ್ ಲೈಟ್ ರೇ ಅಂಡ್ ಡ್ರಾ ದ ನಾರ್ಮಲ್ ಹಿಯರ್. ಇಲ್ಲಿ ನಾರ್ಮಲ್ ಡ್ರಾ ಮಾಡಬೇಕು at the point of incidence. So this will become angle of incidence and this will become angle of reflection. ಅದ್ರ ಜೊತೆಗೆ ನೋಡ್ರಿ ಈ ಲೈಟ್ ರೇ ಮತ್ತೆ ಇದು ನಾರ್ಮಲ್, this is the normal and this is the incident light ray and this is the reflected ray. So ಇವು ಮೂರು ಸೇಮ್ ಪ್ಲೇನ್ ಅಲ್ಲಿ ಇರುತ್ತೆ. ಓಕೆ, ಇದು ಫಸ್ಟ್ ಲಾ. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ದ ಸೆಕೆಂಡ್ ಲಾ. ಏನಾಗುತ್ತೆ ಅಂದ್ರೆ angle of incidence is always equal to the angle of ರಿಫ್ಲೆಕ್ಷನ್ ಅಂತ ಹೇಳಿ. ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಎರಡು ಈಕ್ವಲ್ ಇರುತ್ತೆ. ನೋಡ್ರಿ ಇಲ್ಲಿ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆಂಗಲ್ ಆಫ್ ರಿಫ್ಲೆಕ್ಷನ್. ಯಾವಾಗಲೂ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಲ್ಲಿಂದ ಡ್ರಾ ಮಾಡ್ತೀವಿ? ಫ್ರಮ್ ದ ನಾರ್ಮಲ್ ಟು ದ ಇನ್ಸ್ಟೆಂಟ್ ಲೈಟ್ ರೇ. ಹಾಗೆ ರಿಫ್ಲೆಕ್ಟೆಡ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಎಲ್ಲಿಂದ ಎಲ್ಲಿಗೆ ಡ್ರಾ ಮಾಡ್ತೀವಿ ಅಂದ್ರೆ ನಾರ್ಮಲ್ ಇಂದ ರಿಫ್ಲೆಕ್ಟೆಡ್ ಲೈಟ್ ರೇ ಕಡೆ. ಸೊ ಈ ಎರಡು ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಆಲ್ವೇಸ್ ಈಕ್ವಲ್. ಅದು ಇರ್ರೆಸ್ಪೆಕ್ಟಿವ್ ಆಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಅದು ಪ್ಲೇನ್ ಇದ್ರು ಅಷ್ಟೇ, ಇಲ್ಲಿ ನಾವು ಪ್ಲೇನ್ ತಗೊಂಡಿದೀವಿ. ಸೊ ಅದು ಕರ್ವೇಟ್ ಇದ್ರು ಕೂಡ ಸೇಮ್ ಲಾ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಸ್ಟೇಟ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಅಂತ. ಲಾಸ್ ಆಫ್ ರಿಫ್ರಾಕ್ಷನ್ ನೋಡ್ಬೇಕು ಏನಂತ ಅಂದ್ರೆ, ಓಕೆ, ಇದ್ರಲ್ಲೂ ಕೂಡ ಎರಡು ಲಾ ಬರುತ್ತೆ. ಒಂದು ಫಸ್ಟ್ ಲಾ ಆಫ್ ರಿಫ್ರಾಕ್ಷನ್. ಇದೇನ್ ಹೇಳುತ್ತೆ ಅಂದ್ರೆ, ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಇನ್ಸಿಡೆಂಟ್ ಲೈಟ್ ರೇ, ಆಮೇಲೆ ರಿಫ್ರಾಕ್ಟೆಡ್ ರೇ ಅಂಡ್ ದ ನಾರ್ಮಲ್ at the point of drawn at the point of incidence are all lying on a same plane ಅಂತ ಹೇಳೋದು. So this is the first law of refraction. Okay, pair of media. So ಇಲ್ಲಿ ಡಯಾಗ್ರಾಮ್ ಬರೆಯೋದಾದ್ರೆ ನಮ್ಗೆ ಈ ತರ ಕಾಣುತ್ತೆ ನೋಡಿ. So surface which separates the two medium, ಇದು medium 1 and this is the medium. ಇಲ್ಲಿ ನಾವು ಲೈಟ್ ರೇಸ್ ನ ಬರ್ಕೊಂಡ್ರೆ it looks like this. ಇದು ಇನ್ಸ್ಟೆಂಟ್ ಲೈಟ್ ರೇ, ಇದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇದೇನಾಗುತ್ತೆ, ಹಿಂಗ್ ಹೋಗ್ಬೇಕಾಗಿತ್ತು. ದಿಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆನ್ಸ್. ಬಟ್ ಏನಾಗುತ್ತೆ, ಲೆಟ್ ಅಸ್ ಡ್ರಾ ದ ನಾರ್ಮಲ್ ಟು ದಿಸ್ ಸರ್ಫೇಸ್. ದಿಸ್ ದ ನಾರ್ಮಲ್. ಓಕೆ, ಇದೇನಾಗುತ್ತೆ, ಲೈಟ್ ಬೆಂಡ್ ಆಗುತ್ತೆ. ಯಾವ ಕಡೆ ಬೆಂಡ್ ಆಗುತ್ತೆ ದಟ್ ಡಿಪೆಂಡ್ಸ್. ಒಟ್ಟು ಒರಿಜಿನಲ್ ಡೈರೆಕ್ಷನ್ ಹೋಗಲ್ಲ, ಈ ಕಡೆ ಯಾವ ಕಡೆನೂ ಬೆಂಡ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಇನ್ಸಿಡೆಂಟ್ ಲೈಟ್ ರೇ, ಇದು ರಿಫ್ರಾಕ್ಟೆಡ್ ಲೈಟ್ ರೇ, ಇದು ನಾರ್ಮಲ್. ಸೊ ಇವು ಮೂರು ಸೇಮ್ ಪ್ಲೇನ್ ಅಲ್ಲಿ ಇರುತ್ತಂತೆ. ಹೌದು, ಸೇಮ್, ಆಲ್ವೇಸ್ ದೇ ಆರ್ ಲೈಯಿಂಗ್ ಆನ್ ಎ ಸೇಮ್ ಪ್ಲೇನ್. ನೆಕ್ಸ್ಟ್ ಸೆಕೆಂಡ್ ಲಾ ಏನ್ ಹೇಳುತ್ತೆ ಅಂದ್ರೆ, ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್, ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಸೈನ್ ಆಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ರೇಷಿಯೋ ಬರಿಬೇಕಾಯ್ತು. ರೇಷಿಯೋ ಆಫ್ ಸೈನ್ ಆಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್. ಸೊ ಯಾವುದೇ ಪೇರ್ ಆಫ್ ಮೀಡಿಯಂ ತಗೊಂಡ್ರು ಅದರ ಸೈನ್ ಆಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಲ್ಲಿಂದ ಎಲ್ಲಿ ತನಕ ಬರ್ಕೊಳ್ಬೇಕು? ಇಲ್ಲಿಂದ ಎಲ್ಲಿಗೆ? ಎಲ್ಲಿಂದ? ಫ್ರಮ್ ನಾರ್ಮಲ್ ಟು ದ ಇನ್ಸ್ಟೆಂಟ್ ಲೈಟ್ ರೇ. ಆಂಗಲ್ ಆಫ್ ರಿಫ್ರಾಕ್ಷನ್ ನಾರ್ಮಲ್ ಇಂದ ರಿಫ್ರಾಕ್ಟೆಡ್ ಲೈಟ್ ರೇಗೆ ಬರ್ಕೊಂಡ್ರೆ ಅದು ಆಂಗಲ್ ಆಫ್ ರಿಫ್ರಾಕ್ಷನ್ ಆಗುತ್ತೆ. ಇಲ್ಲೇನಾಗುತ್ತೆ, ಇದಕ್ಕೆ ಸೈನ್ ಹಾಕ್ಬೇಕು. ಸೈನ್ ಆಫ್ ದಿಸ್ ಆಂಗಲ್ ಇಲ್ಲಿ ಬರೆಯೋಣ. ಓಕೆ, ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ratio, sine of angle of refraction is always constant. So this is the ratio and it is also called as Snell's law antanu karite. Snell's law of refraction and it is a very important. Illi I andre eno angle of incidence and R is the angle of refraction ಅಂತ ಬರೀಬೇಕು. ಎಕ್ಸ್ಪ್ಲನೇಷನ್ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕು, 2 ಮಾರ್ಕ್ಸ್ ಗೆ ಸಾಕಾಗುತ್ತೆ. ಇಟ್ಸ್ ಮೋರ್ ದೆನ್ enough. Okay,
So can we take the next question? Okay, the next question is third question. Give the conditions for total internal reflection ಅಂತ. ಇಲ್ಲಿ ಎರಡು ಇಂಪಾರ್ಟೆಂಟ್ ಕಂಡೀಷನ್ ಇದೆ. ಫಸ್ಟ್ ಕಂಡೀಷನ್, ದ ಲೈಟ್ ರೇ ಮಸ್ಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಆಮೇಲೆ ಎರಡನೇ ಕಂಡೀಷನ್, ದ ಆಂಗಲ್ ಆಫ್ ಇನ್ಸಿಡೆನ್ಸ್ must be greater than the critical angle. ಈ ಎರಡು ಸ್ಯಾಟಿಸ್ಫೈ ಆದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಲೆಟ್ us try to understand this one. ಇಲ್ಲಿ ಏನಾಗುತ್ತೆ ನೋಡಿ, ಸರ್ಫೇಸ್ ವಿಚ್ ಸಪರೇಟ್ಸ್ ದ ಟು ಮೀಡಿಯಂ, ಇದು ಮೀಡಿಯಂ 1 ಅಂತಾನೆ ಇಟ್ಕೊಳ್ಳಿ, ಪ್ರಾಬ್ಲಮ್. ಇದು ಮೀಡಿಯಂ ಇಲ್ಲೇನಾಗಿರ್ಬೇಕು, ವೆರಿ ಇಂಪಾರ್ಟೆಂಟ್, ದಿಸ್ ಮೀಡಿಯಂ ಶುಡ್ ಬಿ ರೇರರ್, ಹೇಗಾದ್ರೂ ತಗೋಬಹುದು. ಇದು ಮೀಡಿಯಂ ಟು ಡೆನ್ಸರ್ ಅಂತ ಇಟ್ಕೊಳ್ಳೋಣ. ಇಲ್ಲೇನಾಗುತ್ತೆ, ಒಂದು ಲೂಮಿನಸ್ ಪಾಯಿಂಟ್ ಆಬ್ಜೆಕ್ಟ್ ನೋಡಿ, ಸೊ ಲೈಟ್ ರೇದಿಂದ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಫಸ್ಟ್ ಏನ್ ಮಾಡೋಣ, ಇಲ್ಲಿ ಇಟ್ಕೊಳ್ಳೋಣ ಹೀಗೆ. ಇದು ನಾರ್ಮಲ್ ಟು ದ ಸರ್ಫೇಸ್, ಇದು ಇನ್ಸ್ಟೆಂಟ್ ಲೈಟ್ ಇಲ್ಲಿಂದ ಬರ್ತಾ ಇದೆ, ಪಾಯಿಂಟ್ ಆಬ್ಜೆಕ್ಟ್ ಇಂದ ಬರ್ತಾ ಇರೋದು. ಇದು ಆಂಗಲ್ ಆಫ್ ಇನ್ಸಿಡೆನ್ಸ್. ಇಲ್ಲೇನಾಗುತ್ತೆ, ಇಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ. ರೇರರ್ ಇಂದ ಡೆನ್ಸರ್ ಕಡೆ ಹೋಗ್ತಾ ಇದೆ. ಅವಾಗ ಏನಾಗ್ತದೆ, ಇಟ್ ಹ್ಯಾಸ್ ಟು ಬೆಂಡ್ ಅವೇ ಫ್ರಮ್ ದ ನಾರ್ತ್. ಅಲ್ಲಿಗೆ ಏನಾಗ್ತದೆ, ಸ್ವಲ್ಪ ಈ ಕಡೆ ಬೆಂಡ್ ಆಗುತ್ತೆ, ಅಂದ್ರೆ ಅದ್ರ ಸ್ಪೀಡು ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ದ ಆಂಗಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ನೀವು ನೋಡ್ಬೋದು ಆರ್ ಈಸ್ ಗ್ರೇಟರ್ ದೆನ್ ಐ ಇರುತ್ತೆ, ಯಾಕೆಂದ್ರೆ ಇಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಸ್ವಲ್ಪ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಜಾಸ್ತಿ ಮಾಡುವ, ಜಾಸ್ತಿ ಮಾಡೋಣ. ಇಲ್ಲಿ ನೋಡಿ, ಇನ್ ದಿಸ್ ಕೇಸ್ ಐ ಹ್ಯಾಡ್ ಇನ್ಕ್ರೀಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್, ಸ್ವಲ್ಪ ಜಾಸ್ತಿ ಮಾಡಿದೆ. ಇವಾಗ ಏನಾಗುತ್ತೆ, ಇದು ಹಿಂಗೋಗ್ಬೇಕಾಗಿತ್ತಾ. ಸೊ ಅಕಾರ್ಡಿಂಗ್ ಟು ದ ಲಾ, ವೆನ್ ಲೈಟ್ ray traveling from denser to rarer has to bend away from the normal. ಹಾಗಾಗಿ ಇನ್ನು ಜಾಸ್ತಿ ಬೆಂಡ್ ಆಗುತ್ತೆ, ಆಂಗಲ್ ಆಫ್ ರಿಫ್ರಾಕ್ಷನ್ ಇನ್ನು ಜಾಸ್ತಿ ಆಗುತ್ತೆ. ಓಕೆ, ಸೊ ದಿಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಸೆಕೆಂಡ್ ಕೇಸ್. ಲೆಟ್ us take I1 R1 I2 R2 ಲೈಕ್ ದಿಸ್. ಈಗ ಇನ್ ಸ್ವಲ್ಪ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಜಾಸ್ತಿ ಮಾಡಿ, ಹೀಗೆ ಜಾಸ್ತಿ ಮಾಡ್ತಾ ಇದೇನಾಗುತ್ತೆ, ಈ ಕಡೆ ಬೆಂಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ ನೋಡಿ, ಈ ಕಡೆ ಲೈಟ್ ರೇ ಬೆಂಡ್ ಆಗ್ತಿದೆ, ಇನ್ನು ಬೆಂಡ್ ಆಗಿ ಸೊ ರಿಫ್ರಾಕ್ಟೆಡ್ ಲೈಟ್ ರೇ ಫೈನಲಿ ಯಾವ್ದ್ರ ಮೇಲೆ ಬಂದ್ಬಿಡುತ್ತೆ, ಸರ್ಫೇಸ್ ಮೇಲೆ ಬಂದ್ಬಿಡುತ್ತೆ. ಓಕೆ, ಲೈಕ್ ದಿಸ್. ದಿಸ್ ಈಸ್ ದ ರಿಫ್ರಾಕ್ಟೆಡ್ ಲೈಟ್. ದಿಸ್ ಈಸ್ ಅವರ್ angle of refraction which is exactly 90 degree grazing the surface. So ಯಾವಾಗ angle of refraction 90 degree ಆಗುತ್ತೋ corresponding angle of incidence ನಾವೇನಂತ ಕರಿತೀವಿ, critical angle ಅಂತ ಕರಿತೀವಿ. So critical angle it is the angle of incidence at which angle of refraction is 90 degree. ಈಗ ನಾನೇನ್ ಮಾಡ್ತೀನಿ, angle of incidence ನ critical angle ಗಿನ್ನ ಜಾಸ್ತಿ ಮಾಡ್ಬಿಡ್ತೀನಿ. ನೋಡ್ರಿ, ಇದು ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ, ಕ್ರಿಟಿಕಲ್ ಆಂಗಲ್ ಗಿನ್ನ ಜಾಸ್ತಿ ಆಯ್ತು. ಒಂದೇ ಡಯಾಗ್ರಾಮ್ ಅಲ್ಲಿ ಎಲ್ಲ ತೋರಿಸಬಹುದು. ಸೊ ಲೆಟ್ ಮಿ ರೈಟ್ ದಟ್ ನಾರ್ಮಲ್ ಹಿಯರ್. ಸೊ ದಿಸ್ ಇಸ್ ದ ಆಂಗಲ್ ವಿಚ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಚ್ ಇಸ್ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್. ಹೌದಾ, ಅವಾಗ ಲೈಟ್ ರೇ ಏನಾಗಬೇಕು, ಸರ್ಫೇಸ್ ಮೇಲೆ ಆಯ್ತು, ಇದಿನ್ನೂ ಜಾಸ್ತಿ ಬೆಂಡ್ ಆಗಬೇಕು. ಸೊ ಇದೇನಾಗುತ್ತೆ, ಮೀಡಿಯಂ ಒಳಗಡೆ ಬಂದ್ಬಿಡುತ್ತೆ ಲೈಟ್ ರೇ, ರಿಫ್ರಾಕ್ಟೆಡ್ ಲೈಟ್ ರೇ. ದಿಸ್ ಇಸ್ ಅವರ್ ರಿಫ್ರಾಕ್ಟೆಡ್ ಲೈಟ್ ರೇ. ಸೊ ಇಲ್ಲೇನಾಯ್ತು, ರಿಫ್ಲೆಕ್ಟ್ ಆಗೋಯ್ತು ಲೈಟ್ ರೇ. ಸೊ ಇದು ಇನ್ಸ್ಟೆಂಟ್ ಲೈಟ್ ರೇ. ಯಾವಾಗ ಆಗುತ್ತೆ ಅಂದ್ರೆ when angle of incidence is greater than critical angle. ಸೊ ಒಂದು ರೇರರ್ ಟು ಡೆನ್ಸರ್ ಟ್ರಾವೆಲ್ ಮಾಡಬೇಕು, ಈ ಕಡೆಯಿಂದ ಈ ಕಡೆ ಟ್ರಾವೆಲ್ ಮಾಡಬೇಕು. ಇನ್ನೊಂದು ಆಂಗಲ್ ಆಫ್ ಇನ್ಸಿಡೆನ್ಸ್ ಈ ಕ್ರಿಟಿಕಲ್ ಆಂಗಲ್ಗಿನ ಜಾಸ್ತಿ ಆಗ್ಬೇಕು. ಅವಾಗ ಏನಾಗುತ್ತೆ, ಅವಾಗ ಮಾತ್ರ ಅದು ರಿಫ್ಲೆಕ್ಟ್ ಆಗಕ್ಕೆ ಸಾಧ್ಯ ಸೇಮ್ ಮೀಡಿಯಂಗೆ. ಡೆನ್ಸರ್ ಮೀಡಿಯಂ ಒಳಗಡೆನೆ ಬಂದ್ಬಿಡುತ್ತೆ, ಡೆನ್ಸರ್ ಟು ಡೆನ್ಸರೇ ಬಂದ್ಬಿಡುತ್ತೆ. ಸೊ ನೀವು ಬರಿಬೇಕಾದ್ರೆ ಇದು ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಯು ನೀಡ್ ಟು ರೈಟ್ ದೀಸ್ ಟು ಕಂಡೀಷನ್ಸ್. ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನಾವು ಲೆಟ್ us take the next question. ಓಕೆ, ಏನ್ ಹೇಳುತ್ತೆ, an object is placed at a distance of 25 centimeter. ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ, 25 centimeter ಇದೆ. from concave mirror of focal length 15 centimeter. find the position of the image formed ಅಂತೆ. ಇಲ್ಲಿ ನಾವೇನ್ ಮಾಡ್ಬೇಕು, ಕಾನ್ಕೇವ್ ಮಿರರ್ ನ ತಗೊಳ್ಬೇಕು. ಕಾನ್ಕೇವ್ ಮಿರರ್ ಫಸ್ಟ್ ಏನ್ ಮಾಡೋಣ, ಯಾವ ಮಿರರ್ ಮೆನ್ಷನ್ ಮಾಡುವ, ಕಾನ್ಕೇವ್ ಮಿರರ್ ಅಂತ. ಸೊ ಇನ್ ಫ್ರಂಟ್ ಆಫ್ ಕಾನ್ಕೇವ್ ಮಿರರ್ ಇದೇನಾಗುತ್ತೆ, ದಿಸ್ ಬಿಕಮ್ಸ್ ಎ ಪೋಲ್. ಅಂಡ್ ಇಲ್ಲೇನ್ ಮಾಡಿ ಗೊತ್ತಾ, ಫೋಕಸ್ ಇಲ್ಲಾದ್ರ ತಗೊಳ್ಳಿ, ಫೋಕಸ್. ಸೊ ಇಲ್ಲೆಲ್ಲಾದ್ರೂ ಸೆಂಟರ್ ಆಫ್ ಕರ್ವೇಚರ್ ತಗೊಳ್ಳಿ. ಸೆಂಟರ್ ಆಫ್ ಕರ್ವೇಚರ್ ಇಂದ ಡಿಸ್ಟೆನ್ಸ್ ಎಷ್ಟಿದೆ, ಸೊ ಇದ್ರದ್ದು ಫೋಕಲ್ ಲೆಂತ್ 15 ಇದ್ರೆ ಎಫ್, ರೇಡಿಯಸ್ ಆಫ್ ಕರ್ವೇಚರ್ ಇರುತ್ತೆ 30 ಸೆಂಟಿಮೀಟರ್ ಇದೆ. ಇಲ್ಲಿ ಏನ್ ಮಾಡಿ, ಒಂದನ್ನು ಅಬ್ಸರ್ವ್ ಮಾಡಿ.
ಸಪೋಸ್ ಏನಾದ್ರೂ ಆಬ್ಜೆಕ್ಟ್ ಏನಾದ್ರೂ ಫೋಕಲ್ ಲೆಂತ್ ಒಳಗಡೆ ಇದ್ರೆ ನಿಮ್ಗೆ ವರ್ಚುವಲ್ ಬರುತ್ತೆ, ಫೋಕಸ್ ಇಂದ ಆಚೆ ಇದ್ರೆ ಬೇರೆ ಕಡೆ ಬರುತ್ತೆ. ಒಂದು ನಿಮ್ಗೆ ಗೊತ್ತಿರ್ಲಿ ನೋಡ್ರಿ, ಸೆಂಟರ್ ಹತ್ರ ಇದ್ರೆ ಎಕ್ಸಾಕ್ಟ್ಲಿ ಸೆಂಟರ್ ಹತ್ರನೇ ಬರುತ್ತೆ ಇಮೇಜು. ಸೆಂಟರ್ ಇಂದ ಹಿಂದಕ್ಕೆ ತಗೊಂಡೋಯ್ತಂದ್ರೆ ಸೆಂಟರ್ ಇಂದ ಮುಂದಕ್ಕೆ ಬರುತ್ತೆ. ಸೆಂಟರ್ ಒಳಗಡೆ ತಗೊಂಡ್ಬರ್ತಂದ್ರೆ ಸೆಂಟರ್ ಇಂದ ಆಚೆ ಬರುತ್ತೆ. ಹೀಗೆ ದಿಸ್ ಆರ್ ದ ಡಿಫ್ರೆಂಟ್ ಪೊಸಿಷನ್ಸ್. ಓಕೆ, ಬರೆದ್ ಬಿಡ್ತೀನಿ ನೋಡಿ, ಇಲ್ಲಿ ಒಂದ್ ಕಡೆಯಿಂದ ಬರಿತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಪ್ರೆಡಿಕ್ಟ್ ಮಾಡೋಣ. ಇಫ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿಯಲ್ಲಿದ್ದರೆ ಆಬ್ಜೆಕ್ಟು ನಿಮಗೆ ಇಮೇಜ್ ಅಲ್ಲಿ ಬರುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ಫೋಕಸ್ ಹತ್ರ ಬರುತ್ತೆ ಅಂಡ್ ಇಟ್ ಇಸ್ ಅ ಪಾಯಿಂಟ್ ಆಬ್ಜೆಕ್ಟ್. ಇನ್ಫಿನಿಟಿಯಲ್ಲಿ ಅದಕ್ಕೆ ತೋರಿಸ್ತಿಲ್ಲ ನಾನಿಲ್ಲಿ ಆಬ್ಜೆಕ್ಟ್ ಅನ್ನ, ಇನ್ಫಿನಿಟಿಯಲ್ಲಿ ಇರೋದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು. ನೆಕ್ಸ್ಟ್, ಆಬ್ಜೆಕ್ಟ್ ಏನಾದ್ರೂ ಸಿ ಇಂದ ಹಿಂದೆ ಇದ್ರೆ, ಆಬ್ಜೆಕ್ಟ್ ಏನಾದ್ರೂ ಸಿ ಇಂದ ಹಿಂದೆ ಇದ್ರೆ ನೋಡ್ರಿ, ಇಲ್ಲಿತ್ತಲ್ಲ ಇಲ್ಲಿಗೆ ಬರುತ್ತೆ, ಬಿಟ್ವೀನ್ ಸಿ ಅಂಡ್ ಎಫ್ ಬರುತ್ತೆ, ಸ್ವಲ್ಪ ಡಿಮಿನಿಷ್ಡ್ ಬರುತ್ತೆ ನೋಡ್ರಿ. ಇದು ಪಾಯಿಂಟ್ ಇರೋಂಥ ಆಬ್ಜೆಕ್ಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹೇಗೆ. ಆಮೇಲೆ ಸಿ ಇಂದ ಹಿಂದೆ ಇಟ್ರೆ ಇಲ್ಲೇ ಬರುತ್ತೆ ಬಿಟ್ವೀನ್ ಸಿ ಅಂಡ್ ಎಫ್. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಇಲ್ಲಿ ಪ್ಲೇಸ್ ಮಾಡ್ತೀನಿ. ಗೋಯಿಂಗ್ ಟು ಪ್ಲೇಸ್ ಹಿಯರ್ ವೇರ್ ಎಕ್ಸಾಕ್ಟ್ಲಿ ಅಟ್ ಸಿ ಹತ್ರನೇ ಇಡ್ತೀನಿ. ಅವಾಗ ನಿಮ್ಗೆ ಸಿ ಹತ್ರನೇ ಬರುತ್ತೆ. ಎಷ್ಟಿರುತ್ತೆ ಎಕ್ಸಾಕ್ಟ್ಲಿ ಆಬ್ಜೆಕ್ಟ್ ಎಷ್ಟಿರುತ್ತೋ ಅದೇ. ಇದು ನೋಡ್ರಿ, ದಿಸ್ ದ ಲಿಮಿಟ್, ಯು ಕ್ಯಾನ್ ಟೇಕ್ ದಿಸ್ ಆಸ್ ದ ಲಿಮಿಟ್. ಅಬ್ಸರ್ವ್ ಮಾಡಿ, ಇಲ್ಲೇನಾಗುತ್ತೆ ಸ್ವಲ್ಪ ಎನ್ಲಾರ್ಜ್ ಬರುತ್ತೆ ನೋಡ್ರಿ. ಆಬ್ಜೆಕ್ಟ್ ಮುಂದೆ ಬಂದಂಗೆ ಇಮೇಜ್ ಹಿಂದೆ ಹೋಗ್ತಾ ಇದೆ. ನೆಕ್ಸ್ಟ್ ಬಿಟ್ವೀನ್ ಸಿ ಅಂಡ್ ಎಫ್ ಇಡ್ತೀನಿ, ಇಲ್ಲೆಲ್ಲಾದ್ರೂ ಇಡಿ. ನೆಕ್ಸ್ಟ್ ಪೊಸಿಷನ್ ಬಿಟ್ವೀನ್ ಸಿ ಅಂಡ್ ಎಫ್ ಆಬ್ಜೆಕ್ಟ್. ಇದ್ರ ಇಮೇಜು ಇದು ಮುಂದೆ ಬಂತಂದ್ರೆ ಇದು ಸಿ ಇಂದ ಹಿಂದೆ ಹೋಗುತ್ತೆ, ಇಲ್ಲೆಲ್ಲಾದ್ರೂ ಬರುತ್ತೆ ಅಂಡ್ ಎನ್ಲಾರ್ಜ್ ಬರುತ್ತೆ ಹೀಗೆ. ಸೊ ದಿಸ್ ಇಸ್ ದ ಇಮೇಜ್. ಆಮೇಲೆ ಎಕ್ಸಾಕ್ಟ್ಲಿ ಎಫ್ ಹತ್ರ ಇಟ್ರೆ, ಇಫ್ ಯು ಪ್ಲೇಸ್ ಇಟ್ ಅಟ್ ಎಫ್ ಹತ್ರ ಆಬ್ಜೆಕ್ಟ್ ಇಟ್ರೆ ನಿಮಗೆ ಇದು ಎಲ್ಲಿ ಬರುತ್ತೆ ಗೊತ್ತಾ, ಇಟ್ ವೆಂಟ್ ಟು ಇನ್ಫಿನಿಟಿಯಲ್ಲಿ ಬಂದ್ಬಿಡುತ್ತೆ ಇಮೇಜ್. ದೊಡ್ಡ ಎನ್ಲಾರ್ಜ್ ಇಮೇಜ್ ಬರುತ್ತೆ ಈ ರೀತಿ ನೋಡ್ರಿ. ಮುಂದೆ ಬಂದಂಗೆ ಇದು ಇಮೇಜ್ ಹಿಂದೆ ಹೋಗ್ತದೆ. ಸಿ ಹತ್ರ ನೋಡ್ಕೊಂಡ್ಬಿಡಿ, ಸಿ ಒಳಗಡೆ ಇದ್ರೆ ಇಮೇಜ್ ಸಿ ಇಂದ ಹಿಂದೆ ಹೋಗುತ್ತೆ, ಆಬ್ಜೆಕ್ಟ್ ಹಿಂದೆ ಇದ್ರೆ ಸಿ ಇಂದ ಇಮೇಜು ಮುಂದೆ ಬರುತ್ತೆ. ನೆಕ್ಸ್ಟ್ ಫೈನಲಿ ಇನ್ನೊಂದು ಆಪ್ಷನ್ ಇದೆ, ಏನಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಪ್ಷನ್, ಬಿಟ್ವೀನ್ ಸಿ ಅಂಡ್ ಎಫ್ ಇಲ್ಲಿದ್ರೆ. ಓಕೆ, ಲೆಟ್ ಮಿ ಟೇಕ್ ದ ರೆಡ್ ಕಲರ್ ಹಿಯರ್. ಓಕೆ, ತಗೊಳ್ಳುವ. ಇಲ್ಲಿಟ್ರೆ ಎಲ್ಲಿ ಬರುತ್ತೆ ಸರ್ ಅಂತಂದ್ರೆ, ಇಲ್ಲಿಟ್ರೆ ನಿಮಗೆ ರಿಯಲ್ ಬರಲ್ಲ. ಇಲ್ಲಿಟ್ರೆ ಬಿಟ್ವೀನ್ ಎಫ್ ಅಂಡ್ ಪಿ ನೀವೆಲ್ಲ ಇಡ್ರಿ ನಿಮಗೆ ವರ್ಚುವಲ್ ಬರುತ್ತೆ, ಬಿಹೈಂಡ್ ದ ಮಿರರ್ ಬರುತ್ತೆ. ಓಕೆ, ಸೊ ಇಲ್ಲೊಂದು ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಇಲ್ಲಿಂದ ಇಲ್ಲಿಗೆ ಆಬ್ಜೆಕ್ಟ್ ಇದ್ರೆ, ಆಬ್ಜೆಕ್ಟ್ ರಿಯಲ್ ಇದ್ರೆ ನಿಮಗೆ ಇಮೇಜ್ ವರ್ಚುವಲ್ಲೇ ಬರುತ್ತೆ. ವರ್ಚುವಲ್ ಯಾವಾಗಲೂ ಎರೆಕ್ಟ್ ಇರುತ್ತೆ, ಜೊತೆಗೆ ಇಲ್ಲಿ ಎನ್ಲಾರ್ಜ್ಡ್ ಬರುತ್ತೆ, ಎನ್ಲಾರ್ಜ್ ಇಮೇಜ್. ಇಲ್ಲಿ ನೋಡ್ರಿ, ಇಂದ ಹಿಂದಕ್ಕೆ ನೀವು ಎಲ್ಲಾದ್ರೂ ಇಡಿ, ಎಫ್ ಇಂದ ಹಿಂದಕ್ಕೆ ಎಲ್ಲಾದ್ರೂ ಇಡ್ರಿ ನಿಮಗೆ ರಿಯಲ್ಲೇ ಬರುತ್ತೆ. ಮತ್ತೆ ರಿಯಲ್ ಯಾವಾಗಲೂ ಇನ್ವರ್ಟೆಡ್ ಇರುತ್ತೆ ಇಫ್ ದ ಆಬ್ಜೆಕ್ಟ್ ಈಸ್ ರಿಯಲ್ ಆ್ಯಂಡ್ ಡಿಪೆಂಡ್ಸ್, ಅದರ ಸೈಜ್ ಡಿಪೆಂಡ್ ಆಗುತ್ತೆ, ಸೈಜ್ ಏನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇಷ್ಟು. ಇಲ್ಲಿ ಬೇಕಾದ್ರೆ ಒಂದೇ ಕಲರ್ ಮಾಡಬೇಡ, ಇದನ್ನ ಸಿಂಗಲ್ ಕಲರ್ ಹಿಯರ್ ಆಬ್ಜೆಕ್ಟ್ ಅನ್ನ, ಸೊ ದಟ್ ವಿ ಕ್ಯಾನ್ ಸಿ ದ ಡಿಫ್ರೆಂಟ್ ಪೊಸಿಷನ್ಸ್. ಇನ್ಫಿನಿಟಿ, ಇನ್ನೊಂದು ಇದರಲ್ಲಿ ಬಿಯಾಂಡ್ ಸಿ, ಇದರಲ್ಲಿ ಆಟ್ ಸಿ, ಇದರಲ್ಲಿ ಬಿಟ್ವೀನ್ ಸಿ ಅಂಡ್ ಎಫ್, ಎಫ್ ಮಧ್ಯದಲ್ಲಿ, ಇದು ಆಟ್ ಎಫ್, ಇದು ಬಿಟ್ವೀನ್ ಪಿ ಅಂಡ್ ಎಫ್. ಸೊ ಇದು ಇನ್ಫಿನಿಟಿಯಿಂದ ಇದಿದು ಏನಾಗ್ತಾ ಹೋಗುತ್ತೆ, ಇನ್ಫಿನಿಟಿಯಲ್ಲಿ ಇದ್ದಾಗ ಇದು ಬರುತ್ತೆ, ಸೊ ಹಿಂದೆ ಹೋಗ್ತಾ ಹೋಗುತ್ತೆ. ಸೊ ಇದೇ ನಿಮ್ಮ ಲಿಮಿಟ್. ಇದನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ಪ್ರಾಬ್ಲಮ್ ಈಸಿ ಆಗುತ್ತೆ. ಓಕೆ, ನಾವು ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಎಲ್ಲಿದೆ ಪೊಸಿಷನ್ ನೋಡೋಣ. ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 25 ಸೆಂಟಿಮೀಟರ್ ಅಂತೆ. 25 ಸೆಂಟಿಮೀಟರ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನೋಡ್ರಿ ಫೋಕಲ್ ಲೆಂತ್ ಎಷ್ಟಿದೆ 15. ಸೊ ಫೋಕಲ್ ಲೆಂತ್ 15 ಇದ್ದಾಗ ವಿ ನೋ ದಟ್ ಎಫ್ ಇಸ್ ಈಕ್ವಲ್ ಟು r/2 ಅಲ್ವಾ. ಅಲ್ಲಿಗೆ r ಏನಾಗುತ್ತೆ 2f ಆಗುತ್ತೆ. ರೇಡಿಯಸ್ ಆಫ್ ಕರ್ವೇಚರ್ 2 ಟೈಮ್ಸ್ ದ ಫೋಕಲ್ ಲೆಂತ್. ಅಲ್ಲಿಗೆ ಏನಾಗುತ್ತೆ, ರೇಡಿಯಸ್ ಆಫ್ ಕರ್ವೇಚರ್ 30 ಸೆಂಟಿಮೀಟರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಎಷ್ಟಿದೆ, ಇಲ್ಲೇ ರಿಯಲ್ ಟೈಮ್ ಪ್ರಾಬ್ಲಮ್ ನೋಡ್ಬೇಡ. ಸೊ ಇದೆಷ್ಟಿದೆ 30 ಸೆಂಟಿಮೀಟರ್ ಇದೆ. ಫೋಕಲ್ ಲೆಂತ್ ಎಷ್ಟಿದೆ, ಓಕೆ ಲೆಟ್ಸ್ ಟೇಕ್ ದಿಸ್ ಒನ್. ಸೊ ಇಲ್ಲಿಂದ ಇಲ್ಲಿಗೆ 30 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 15 ಸೆಂಟಿಮೀಟರ್. ಹಾಗಾದ್ರೆ ಆಬ್ಜೆಕ್ಟ್ ಎಷ್ಟಿದೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ 25 ಅಂತಂದ್ರೆ ಇಲ್ಲೆಲ್ಲೋ ಬರುತ್ತೆ. ಸೊ ಬಿಟ್ವೀನ್ ಸಿ ಅಂಡ್ ಎಫ್ ಬರುತ್ತೆ. ಸೊ ಎಫ್ ಮತ್ತೆ ಸಿ ಮಧ್ಯೆ ಇದೆ ಆಬ್ಜೆಕ್ಟ್. ಹಾಗಾದ್ರೆ ಇಮೇಜ್ ಅಲ್ಲಿ ಬರುತ್ತೆ ಬಿಟ್ವೀನ್ ಸಿ ಅಂಡ್ ಎಫ್ ಇದ್ದಾಗ, ಅಂದ್ರೆ ಸಿ ಇಂದ ಮುಂದೆ ಬಂದಿದೆ ಅಲ್ವಾ ಆಬ್ಜೆಕ್ಟ್. ಹಾಗಾದ್ರೆ ಸಿ ಇಂದ ಹಿಂದೆ ಹೋಗ್ಬೇಕಂದ್ರೆ ಇದು ಬರ್ಬೇಕು ನಮ್ಗೆ. ಅಂದ್ರೆ
ಇಮೇಜ್ ಡಿಸ್ಟೆನ್ಸ್ ನಮಗೆ ಇದು ಬರಬೇಕು. ನೋಡೋಣ ಹಾಗಾದ್ರೆ, ಅಂದ್ರೆ ಗ್ರೇಟರ್ ದೆನ್ 30 ಸೆಂಟಿಮೀಟರ್ ಬರಬೇಕು. ಫಾರ್ ದಟ್ ವಿ ಹ್ಯಾವ್ ಎ ಫಾರ್ಮುಲಾ, ಏನು ಮಿರರ್ ಫಾರ್ಮುಲಾ. ಸೊ ಮಿರರ್ ಫಾರ್ಮುಲಾ ಸೇಸ್ 1/f is equal to 1/v plus 1/u. ಸೊ 1/f ಹೆಂಗ್ ತಗೊಳ್ಳೋದು? ಫೋಕಲ್ ಲೆಂತ್. ಫೋಕಲ್ ಲೆಂತ್ 15 ಇದೆ ನೋಡ್ರಿ, ಎಲ್ಲ ಎಡಭಾಗಕ್ಕಿದೆ ಹೌದಾ. ಸೊ ಫೋಕಲ್ ಲೆಂತ್ ಕೂಡ ಲೆಫ್ಟಿಗಿದೆ. ಲೆಫ್ಟ್ ಅಂದ್ರೆ ಡೈರೆಕ್ಷನ್ ಆಫ್ ಇನ್ಸಿಡೆನ್ಸ್ಗೆ ಆಪೋಸಿಟ್ ಇದೆ ಅಂತ ಅದ್ರ ಅರ್ಥ. ಸೊ ಅಲ್ಲಿಗೆ ಇದನ್ನ ಮೈನಸ್ ತಗೊಳ್ಬೇಕು. -15 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1/v. ವಿನ ಕಂಡುಹಿಡಿಬೇಕು. ಪ್ಲಸ್ 1/u ಎಷ್ಟು? u is object distance, so which is 25 centimeter. ಸೊ 1/v is equal to ಏನಾಗುತ್ತೆ? -1/15 ಅಲ್ಲೇ ಇರಲಿ, -1/25. ಓಕೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ v ಆಸ್ ಮೈನಸ್ ಬರಲೇಬೇಕು, -37.5 ಸೆಂಟಿಮೀಟರ್ ಬರುತ್ತೆ. ನಾನು ಹೇಳಿಲ್ವಾ? ಸೊ 37.5 ಎಲ್ಲಿರುತ್ತೆ? ಸೊ ಸಿಗಿನ ಜಾಸ್ತಿ ಬರುತ್ತೆ. ದಿಸ್ ಇಸ್ ದ ಪೊಸಿಷನ್ ಆಫ್ ದ ಇಮೇಜ್. ಆ್ಯಂಡ್ ನೇಚರ್ ಆಫ್ ದ ಇಮೇಜ್ ಹೇಳ್ಬೇಕಂದ್ರೆ ಈಸಿ ಅಲ್ಲ. ನೇಚರ್ ಆಫ್ ದ ಇಮೇಜ್ ಏನಾಗಿರುತ್ತೆ? ಇನ್ವರ್ಟೆಡ್ ಇರುತ್ತೆ, ರಿಯಲ್ ಇರುತ್ತೆ, ಮತ್ತೆ ಎನ್ಲಾರ್ಜ್ಡ್ ಇರುತ್ತೆ. ಇಲ್ಲಿ ನಿಮ್ಗೆ ಜಸ್ಟ್ ಕೇಳಿರೋದೇನು? ಓನ್ಲಿ ದೇರ್ ಆಸ್ಕಿಂಗ್ ಫಾರ್ ಇಮೇಜ್ ಡಿಸ್ಟೆನ್ಸ್. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 37.5 ಸೆಂಟಿಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ 2 ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಜಸ್ಟ್ ಮೆನ್ಷನ್ ಮಾಡೋದಷ್ಟೇ ಕೆಲಸ. ಸೊ ಮೆನ್ಷನ್ ಮಾಡೋದು ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಒಂದು ಅಪ್ಲಿಕೇಶನ್, ಇದನ್ನ ಮೇನ್ ಆಗಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇನ್ ಆಗಿ ಆಪ್ಟಿಕ್ ಫೈಬರ್ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ಆಪ್ಟಿಕ್ ಫೈಬರ್ ಕಮ್ಯುನಿಕೇಶನ್. ಸೊ ಎರಡನೇ ಅಪ್ಲಿಕೇಶನ್ ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್ ಅಂತ ಕರೀತಾರೆ. ಟೋಟಲ್ ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಮೇನ್ ಆಗಿ ಪೆರಿಸ್ಕೋಪ್ ಅಂತ ಕರೀತಾರೆ. ಪೆರಿಸ್ಕೋಪ್ ಮತ್ತೆ ಬೈನಾಕ್ಯುಲರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಬೈನಾಕ್ಯುಲರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇಷ್ಟು ಬರೆದ್ರೆ ಸಾಕು, ಏನು ಹೆಚ್ಚು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಜಸ್ಟ್ ಮೆನ್ಷನ್ ಮಾಡಿ ಅಂತ ಕೇಳಿದರೆ ಇಟ್ಸ್ ಇನಫ್. ನೌ ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್, ನಂಬರ್ 6. ವಾಟ್ ಆರ್ ಆಪ್ಟಿಕಲ್ ಫೈಬರ್ಸ್ ಅಂಡ್ ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ವರ್ಕಿಂಗ್ ಆಫ್ ಆಪ್ಟಿಕಲ್ ಫೈಬರ್ಸ್ ಅಂತ. ಆಪ್ಟಿಕಲ್ ಫೈಬರ್ಸ್ ಅಂದ್ರೆ ಏನು? ಆಪ್ಟಿಕಲ್ ಫೈಬರ್ಸ್ ನೋಡ್ರಿ ಏನ್ ಮಾಡುತ್ತೆ ಅಂದ್ರೆ ಲೈಟ್ ಅನ್ನ ಗೈಡ್ ಮಾಡುತ್ತೆ. ಲೈಟ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ಗೈಡ್ ಮಾಡೋದೇ ಆಪ್ಟಿಕಲ್ ಫೈಬರ್ಸ್. ಓಕೆ, ಸೊ ಆಪ್ಟಿಕಲ್ ಫೈಬರ್ಸ್ ಆರ್ ದ ಕ್ಯಾನ್ ರೈಟ್ ಲೈಟ್ ಪೈಪ್ಸ್. ಏನ್ ಸರ್ ಇದು ಲೈಟ್ ಪೈಪ್ಸ್ ಅಂತ ಬರೋದ್ರಲ್ಲ ಅಂದ್ರೆ ಏನಿಲ್ಲ, ನೀವು ಒಂದು ಪೈಪಲ್ಲಿ ಬೆಂಡ್ ಆಗಿದೆ ಅಂತ ಇಟ್ಕೊಳ್ಳೋಣ. ಬೆಂಡ್ ಆಗಿರೋ ಪೈಪಲ್ಲಿ ನೀವು ನೀರನ್ನ ಹಾಯಿಸಿದ್ರೆ ನೀರ್ ಹೇಗೆ ಹೋಗ್ತದೆ? ಹೇಗೆ ಹೋಗುತ್ತಾ? ಪೈಪ್ ಹೇಗಿದೆ ಹಾಗೆ ಹೋಗ್ತದೆ, ಹೌದಲ್ಲ? ಯಾಕೆಂದ್ರೆ ಪೈಪ್ ಅದನ್ನ ಏನ್ ಮಾಡುತ್ತೆ? ಗೈಡ್ ಮಾಡುತ್ತೆ, ನೀರ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಂತ. ಅದನ್ನೇ ಹೇಳಿದ್ ನಾನು. ಅದೇ ತರ ನೀವು ಆಪ್ಟಿಕ್ ಫೈಬರ್ಸ್ ನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ಈ ತರ ಬೆಂಡ್ ಆಗಿರೋ ಆಪ್ಟಿಕ್ ಫೈಬರ್ ತಗೋಣ, ತರ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈ ಕಡೆಯಿಂದ ಒಂದು ಲೈಟ್ ರೇನ ಬಿಟ್ರೆ ಈ ರೀತಿ ಇಲ್ಲೇನಾಗುತ್ತೆ, ಈ ಲೈಟ್ ರೇ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದ್ರಿಂದ ಆ ಪೈಪ್ ಹೇಗಿರುತ್ತೆ, ಆಪ್ಟಿಕ್ ಫೈಬರ್ ಹೇಗಿರುತ್ತೆ, ಈ ಲೈಟ್ ಸಿಗ್ನಲ್ ಅದ್ರ ಮೂಲಕ ಅದೇ ರೀತಿ ಪಾಸ್ ಆಗುತ್ತೆ. ಸೊ ಲೈಟ್ ರೇ ಕಳ್ಸಿಂದ ಏನ್ ಸರ್ ಉಪಯೋಗ ಅಂತಂದ್ರೆ ಏನಿಲ್ಲ, ಲೈಟ್ ರೇ ನ ಸಿಗ್ನಲ್ಸ್ ಆಗಿ ಯೂಸ್ ಮಾಡ್ತೀನಿ. ಓಕೆ, ಸೊ ಸಿಗ್ನಲ್ ನ ಕ್ಯಾರಿ ಮಾಡ್ಲಿಕ್ಕೆ ಯೂಸ್ ಮಾಡೋವಂಥದ್ದು ಇಲ್ಲಿ ಲೈಟ್ ಅನ್ನ. ಅದನ್ನ ಗೈಡ್ ಮಾಡ್ಬೇಕಲ್ಲ, ಗೈಡ್ ಮಾಡೋದೇ ಆಪ್ಟಿಕ್ ಫೈಬರ್ಸ್. ಹಾಗಾದ್ರೆ ಪೂರ್ತಿ ಡೆಫಿನೇಷನ್ ಏನು ಅಂತಂದ್ರೆ, ಆಪ್ಟಿಕ್ ಫೈಬರ್ಸ್ ಆರ್ ದ ಲೈಟ್ ಪೈಪ್ಸ್ ದಟ್ ಕ್ಯಾರಿ information as light pulses using the principle called total internal reflection. Okay, so ಇಲ್ಲಿ ಆನ್ಸರ್ ಸಿಕ್ಕಾಯ್ತು ನೋಡ್ರಿ. ಆಪ್ಟಿಕಲ್ ಫೈಬರ್ ನ ಏನು ಪ್ರಿನ್ಸಿಪಲ್ ಇಸ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇಷ್ಟೇ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಯೂಸಸ್ ಆಫ್ ಆಪ್ಟಿಕಲ್ ಫೈಬರ್ಸ್ ಅಂತೆ. ಸೊ ಆಪ್ಟಿಕಲ್ ಫೈಬರ್ಸ್ ನ ಯೂಸ್ ಏನು ಅಂತ ಕೇಳ್ತಾರೆ. ದೇ ಆರ್ ಯೂಸ್ಡ್ ಫಾರ್ ಟೆಲಿಕಮ್ಯುನಿಕೇಶನ್. ಆಪ್ಟಿಕ್ ಫೈಬರ್ ನ ಮೇನ್ ಅಪ್ಲಿಕೇಶನ್. ಇನ್ನೊಂದು ಅಪ್ಲಿಕೇಶನ್ ಎಂಡೋಸ್ಕೋಪ್ ಅಲ್ಲಿ ಯೂಸ್ ಮಾಡ್ತಾರೆ. ಮೆಡಿಕಲ್ ಎಂಡೋಸ್ಕೋಪಿ ಮಾಡ್ತಾರೆ ಅಂತಾರಲ್ಲ, ಮೆಡಿಕಲ್ ಎಂಡೋಸ್ಕೋಪ್. ಆಮೇಲೆ ದೇ ಆರ್ ಯೂಸ್ಡ್ ಇನ್ ಸೆನ್ಸರ್ಸ್. ಯಾವ ರೀತಿ ಟೆಂಪರೇಚರ್ ಮೆಜರ್ ಮಾಡ್ಲಿಕ್ಕೆ ಅಥವಾ ಪ್ರೆಷರ್ ಮೆಜರ್ ಮಾಡ್ಲಿಕ್ಕೆ ಟೆಂಪರೇಚರ್ ಅಂಡ್ ಪ್ರೆಷರ್ ಸೆನ್ಸರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಡೆಕೋರೇಟಿವ್ ಪರ್ಪಸ್ಗೂ ಯೂಸ್ ಮಾಡ್ತಾರೆ. ಡೆಕೋರೇಟಿವ್ purpose. So these are the applications of optical fibers. Next,
ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಫೋಕಲ್ ಲೆಂತ್ ಆಫ್ ಎ ಲೆನ್ಸ್ ಡಿಪೆಂಡ್ಸ್ ಅಂತ. ಯಾವ ಯಾವ ಫ್ಯಾಕ್ಟರ್ಸ್ ಮೇಲೆ ಫೋಕಲ್ ಲೆಂತ್ ಆಫ್ ಲೆನ್ಸ್ ಅಂತ ನೋಡ್ರಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಲೆನ್ಸ್ ಅದಕ್ಕೆ ಏನ್ ಮಾಡೋಣ, ಲೆಟಸ್ ಟೇಕ್ ದ ಫಾರ್ಮುಲಾ ಫಾರ್ ಫೋಕಲ್ ಲೆಂತ್ ಆಫ್ ಲೆನ್ಸ್. ಸೊ ಫೋಕಲ್ ಲೆಂತ್ ಆಫ್ ಲೆನ್ಸ್ ಕ್ಯಾನ್ ಬಿ ರಿಟನ್ ಆಸ್ 1 by f is equal to n2 by n1 minus 1 into 1 by r1 minus 1 by r2. ಇಲ್ಲೇ ಫ್ಯಾಕ್ಟರ್ಸ್ ನೋಡ್ಕೊಳ್ಬೋದು ನಾವು. ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್, ಇನ್ನೊಂದು ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಟೂ ಸರ್ಫೇಸಸ್. ಸೊ ಫೋಕಲ್ ಲೆಂತ್ ಡಿಪೆಂಡ್ಸ್ ಆನ್ ಫೋಕಲ್ ಲೆಂತ್ ಆಫ್ ಲೆನ್ಸ್ ಡಿಪೆಂಡ್ಸ್ ಆನ್ ಒಂದೇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಆಸ್ ವೆಲ್ ಆಸ್ ಸರೌಂಡಿಂಗ್ ಮೀಡಿಯಂ. ಆಮೇಲೆ ಎರಡನೇದು ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಸರ್ಫೇಸಸ್. ಎರಡು ಸರ್ಫೇಸ್ ನ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಟೂ ಸರ್ಫೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಬರೆದ್ರೆ ಸಾಕು. ಓಕೆ, ನೌ ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಡಿಫೈನ್ ಪವರ್ ಆಫ್ ಎ ಲೆನ್ಸ್ ಅಂಡ್ ಗಿವ್ ಇಟ್ಸ್ SI unit ante. The power of a lens is defined as it is the reciprocal. It is the reciprocal of focal length. ಬರೆದ್ರೆ ಸಾಕು, reciprocal of focal length. So formula P is equal to 1 by F ಇಷ್ಟೇ. So SI unit ಕೇಳಿದರೆ, SI unit ಏನಂತಂದ್ರೆ diopter. ಕ್ಯಾಪಿಟಲ್ ಡಿ ಬರೆದ್ರೆ ಸಾಕು. diopter is the SI unit of power. Okay. Next question. Calculate the power of a convex lens of focal length 25 centimeter. Very easy question. Focal length is given as 25 centimeter. Should be very careful that power ಕಂಡುಹಿಡಿಯುವಾಗ focal length ಮೀಟರ್ ಅಲ್ಲಿ ಇರಬೇಕು. ಅಲ್ಲಿ ಏನಾಗುತ್ತೆ 0.25 ಮೀಟರ್ ಆಗುತ್ತೆ. So power can be written as 1 by focal length. ಅಲ್ಲಿ ಏನಾಗುತ್ತೆ 1 by 0.25. So it comes out to be 4 diopter. ಬರಿಬೇಕು, ಇಲ್ಲ ಅಂದ್ರೆ ತಪ್ಪಾಗ್ತದೆ. ಇಟ್ ಶುಡ್ ಬಿ, ಯಾಕೆಂದ್ರೆ ಡಯಾಪ್ಟರ್ ಈಸ್ SI ಯೂನಿಟ್, ಹಾಗಾಗಿ ಇದು ಕೂಡ ಮೀಟರ್ ಅಲ್ಲಿ ಇರಬೇಕಾಗ್ತದೆ. ದಟ್ಸ್ ಇಟ್. ಸೊ ಪವರ್ ಈಸ್ 4 ಡಯಾಪ್ಟರ್. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲೇನಾಗಿದೆ, 2 thin convex lenses of focal length 30 centimeter ಮತ್ತೆ 6 centimeter are kept in contact ಅಂತೆ. ಎರಡು thin convex lenses ಇದೆ, they are kept in contact. Calculate the equivalent focal length of the combination ante. Very simple question. So if the two lenses, thin lenses are in contact, then so focal length, equivalent focal length can be written as 1 by f is equal to 1 by f1 plus 1 by f2. ಅಥವಾ ಇದನ್ನ LCM ತಕೊಂಡು ರೆಸಿಪ್ರೋಕಲ್ ತಗೊಂಡ್ರೆ ಡೈರೆಕ್ಟ್ ನಮ್ಗೆ f ಏನ್ ಬರುತ್ತೆ ಅಂತಂದ್ರೆ f can be written as f1 f2 by f1 plus f2. So f is equal to, is f1 there 30 centimeter and 60 centimeter, both are convex lenses. Convex lens ಆಗಿರೋದ್ರಿಂದ can I write like this, f1 is 30 centimeter with focal length plus and f2 is the positive focal length ಇರುತ್ತೆ, ಪ್ಲಸ್ ಇರ್ಬೇಕು, ತಗೊಳ್ಬೇಕು ಸೈನ್ ಕನ್ವೆನ್ಷನ್. ಅಲ್ಲಿಗೆ ಏನಾಗುತ್ತೆ, ಸೊ 30 into 60 divided by 30 plus 60. Like f is equal to 30 into 60 divided by 90. Like focal length comes out to be plus 20 centimeter. ಇಲ್ಲೇನು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. So plus 20 centimeter ಬರುತ್ತೆ. So this is the equivalent focal length of the combination. Next question number 12. Two thin lenses ante. They produce a magnification of 1.5 and 3 respectively for a small object at certain distance. Okay, what will be the magnification if the lenses are kept in contact and the object is placed at the same distance of the combination? ಇಲ್ಲೇನಾಗಿದೆ, ಎರಡು ಲೆನ್ಸಸ್ ಇದೆ, 2 thin lenses, they produce magnifications 1.5 and 3.3. ಅಂದ್ರೆ say this is the lens 1. ಸೊ ಇದ್ರದ್ದು ಆಬ್ಜೆಕ್ಟ್ ಇಲ್ಲೆಲ್ಲ ಇಡ್ತಾರೆ ಅನ್ಕೊಳ್ಳಿ, ಎಷ್ಟಿದೆ ಅನ್ಕೊಳ್ಳಿ, ಇದರ ಮ್ಯಾಗ್ನಿಫಿಕೇಶನ್ ಎಷ್ಟಿದೆ, 1.5 ಇದೆ. ಇನ್ನೊಂದು ಲೆನ್ಸಿನ ಮ್ಯಾಗ್ನಿಫಿಕೇಶನ್ ಆಬ್ಜೆಕ್ಟ್ ಅಲ್ಲೇ ಇದೆ, ಬಟ್ ಅದರ ಮ್ಯಾಗ್ನಿಫಿಕೇಶನ್ ಟೇಕ್ M1 M2 ಇದೆಷ್ಟಿದೆ, 3 ಇದೆ ಅಂತೆ ಮ್ಯಾಗ್ನಿಫಿಕೇಶನ್. M2 is, ಇವಾಗ ಏನ್ ಮಾಡಿದ್ದಾರೆ, ವಾಟ್ ವಿಲ್ ಬಿ ದ ಮ್ಯಾಗ್ನಿಫಿಕೇಶನ್ ಇಫ್ ದೇ ಆರ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್. ಎರಡನ್ನ ಏನ್ ಮಾಡ್ಬಿಡ್ತೀನಿ, ಒಂದಕ್ಕೊಂದು ಸೈಡ್ ಬೈ ಸೈಡ್ ಪ್ಲೇಸ್ ಮಾಡ್ತೀನಿ. ನಾವು ದೇ ಆರ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್. ಸೊ ವಾಟ್ ವಿಲ್ ಬಿ ದ ಮ್ಯಾಗ್ನಿಫಿಕೇಶನ್, ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ, ಆಬ್ಜೆಕ್ಟ್ ಅಲ್ಲೇ ಇದೆ. ಓಕೆ, ಸೇಮ್ ಡಿಸ್ಟೆನ್ಸ್, ಸೇಮ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಫಾರ್ ಆಲ್ ದ 3 ಕೇಸಸ್. ಇವಾಗ ಮ್ಯಾಗ್ನಿಫಿಕೇಶನ್ ಎಷ್ಟು ಅಂತ ಕೇಳ್ತಾರೆ, ನೆಟ್ ಮ್ಯಾಗ್ನಿಫಿಕೇಶನ್ ಎಷ್ಟು. ಓಕೆ, ಇಲ್ಲಿ ಏನ್ ಮಾಡೋಣ,
ನೆಟ್ ಮ್ಯಾಗ್ನಿಫಿಕೇಶನ್ ಕಂಡುಹಿಡಿಬೇಕು. ಅಲ್ಲಿ ಸಿಂಪ್ಲಿ ವಿಲ್ ಟೇಕ್ ದ ಟೋಟಲ್ ಮ್ಯಾಗ್ನಿಫಿಕೇಶನ್ ಇಸ್ ದ ಪ್ರಾಡಕ್ಟ್ ಆಫ್ ಇಂಡಿವಿಜುವಲ್ magnification. So m1 is 1.5 and m2 is 3. So which gives the total magnification as 4.5 and this is the answer for this question. 4.5 ಬರುತ್ತೆ. ಇಲ್ಲಿ ಬೇರೆ ಏನು ಡೇಟಾ. Can we take next question? Question number 13. Two thin lenses. ಓಕೆ, ಅಗೇನ್ ಥಿನ್ ಲೆನ್ಸಸ್. ಅವುಗಳ ಪವರ್ ಏನಿದೆ, ಒಂದು ಪ್ಲಸ್ 2.5 ಡಯಾಪ್ಟರ್ ಇದೆ, ಇನ್ನೊಂದು -1 ಡಯಾಪ್ಟರ್ ಇದೆ. ಆರ್ ಕೆಪ್ಟ್ ಇನ್ ಕಾಂಟ್ಯಾಕ್ಟ್. ಇದನ್ನು ಹುಷಾರಾಗಿ ನೋಡ್ಕೊಳ್ಬೇಕು ವಿತ್ ಈಚ್ ಅದರ್. ವಾಟ್ ಈಸ್ ದ ಪವರ್ ಆಫ್ ದ ಕಾಂಬಿನೇಷನ್ ಅಂತ. ವೆರಿ ಸಿಂಪಲ್ ಕ್ವಶನ್. ಸೊ ಪವರ್ ಆಫ್ ದ ಕಾಂಬಿನೇಷನ್ P is equal to sum of the individual powers ಅಷ್ಟೇ. ಸೊ P is equal to P1 is plus 2.5 and P2 is -1. ಅಲ್ಲಿ ಏನಾಗುತ್ತೆ, P is equal to plus 2.5 -1. ಅಲ್ಲಿ ಏನಾಗುತ್ತೆ, ಸೊ P is equal to plus 2.5 ಅಲ್ಲಿ -1. ಯಾಕೆಂದ್ರೆ ಇಲ್ಲಿ ಪ್ಲಸ್ ಇರೋ ಪ್ಲಸ್ ಮತ್ತೆ ಮೈನಸ್ ಇರೋ ಮೈನಸ್ ತಗೊಳ್ಬೇಕು. ಆಗ ಏನಾಗುತ್ತೆ, ಇದು ಪ್ಲಸ್ 1.5 ಡಯಾಪ್ಟರ್. ಸೊ ದಿಸ್ ಈಸ್ ದ ಆನ್ಸರ್. ಸೊ ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್, ಡ್ರಾ ದ ರೇ ಡಯಾಗ್ರಾಮ್ ಅಂತೆ ಫಾರ್ ಇಮೇಜ್ ಫಾರ್ಮೇಶನ್ ಆಫ್ ಸಿಂಪಲ್ ಮೈಕ್ರೋಸ್ಕೋಪ್ ವೆನ್ ಇಮೇಜ್ ಇಸ್ ಅಟ್ ನಿಯರ್ ಪಾಯಿಂಟ್ ಅಂತೆ. ಓಕೆ, ಸಿಂಪಲ್ ಮೈಕ್ರೋಸ್ಕೋಪ್ ತಗೊಳ್ಳಿ. ಫಸ್ಟ್ ಸಿಂಪಲ್ ಮೈಕ್ರೋಸ್ಕೋಪ್ ಏನಿರುತ್ತೆ, ಸಿಂಪಲ್ ಮೈಕ್ರೋಸ್ಕೋಪ್ ಈಸ್ ಜಸ್ಟ್ ಎ ಕಾನ್ವೆಕ್ಸ್ ಲೆನ್ಸ್. ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ನು ನಾವು ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ತಗೊಳ್ತೀವಿ. ಓಕೆ, ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ಏನ್ ಮಾಡೋಣ, ಒಂದು ಕಾನ್ವೆಕ್ಸ್ ಲೆನ್ಸ್ ತಗೋಣ. ಕಾನ್ವೆಕ್ಸ್ ಲೆನ್ಸ್, this is the convex lens and this is the principal axis and the optic center, primary focus and the secondary focus, 2f and 2f. okay, so ಇಲ್ಲಿ ಆಬ್ಜೆಕ್ಟ್ ಅನ್ನು ಎಲ್ಲಿ ಇಡಬೇಕು, that is very important. object is kept between focus and the optic center. ಇವಾಗ ಏನಾಗುತ್ತೆ, ಲೈಟ್ ರೇ, ಒಂದು ಲೈಟ್ ರೇ ತಗೊಳ್ಳಿ which is parallel to the principal axis and that passes through focus, primary, secondary focus. second light ray which is passing through optic center. ಈಗ ಹೋಗುತ್ತೆ ನೋಡ್ರಿ, ಇದೆರಡು ಏನಾಗ್ತಿದೆ ನೋಡ್ರಿ, ದೇ ಆರ್ ಡೈವರ್ಜಿಂಗ್. ಇದೆರಡು ಇಲ್ಲಿ ಮೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದೆರಡು ಎಲ್ಲಿ ಮೀಟ್ ಆಗುತ್ತೆ, ಮೀಟ್ ಆಗಲ್ಲ, ಆಕ್ಚುಲಿ ಮೀಟ್ ಆಗಲ್ಲ. ಸೊ ನಮ್ಗೆ ಇಲ್ಲಿ ನಿಂತ್ಕೊಂಡ್ರೆ ದೇ ಆರ್ ಕಮಿಂಗ್ ಫ್ರಮ್ ದಿಸ್ ಪಾಯಿಂಟ್. ಓಕೆ, ಇಲ್ಲಿಂದ ಬಂದಂಗೆ ಕಾಣುತ್ತೆ. ಇಲ್ಲೇ ನಮ್ಗೆ ಏನ್ ಸಿಗುತ್ತೆ, ಇದರ ಇಮೇಜ್ ಸಿಗುತ್ತೆ ವಿಚ್ ಈಸ್ virtual image and it is enlarged image ಸಿಗುತ್ತೆ. ಸೊ ದಿಸ್ ಇಸ್ ದ ಆಬ್ಜೆಕ್ಟ್ ಅಂಡ್ ದಿಸ್ ಇಸ್ ದ ಇಮೇಜ್. ಅದು ನಿಯರ್ ಡಿಸ್ಟೆನ್ಸ್ ಅಲ್ಲಿ ಫಾರ್ಮ್ ಆಗಿದೆ, ನಿಯರ್ ಪಾಯಿಂಟ್ ಅಲ್ಲಿ ಫಾರ್ಮ್ ಆಗುವಂತದ್ದು. ಈ ರೀತಿ ಬರಿಬೇಕಾಗ್ತದೆ ಅದನ್ನ ಸಿಂಪಲ್ ಮೈಕ್ರೋಸ್ಕೋಪ್ ರೇ ಡಯಾಗ್ರಾಮ್. ಡೋಂಟ್ ಫರ್ಗೆಟ್ ಟು ರೈಟ್ ದ ಆರೋ ಮಾರ್ಕ್ ಹಿಯರ್. ಆರೋ ಮಾರ್ಕ್ ಬರೀದೆ ಹೋದ್ರೆ ತಪ್ಪಾಗುತ್ತೆ. ಇನ್ಸಿಡೆಂಟ್ ಮತ್ತೆ ರಿಫ್ರಾಕ್ಟೆಡ್ ಎರಡೂ ಬರೀಬೇಕು ನೋಡ್ರಿ. ಇನ್ಸಿಡೆಂಟ್ ಇದು, ದಿಸ್ ಇಸ್ ದ ಇನ್ಸಿಡೆಂಟ್ ಲೈಟ್ ರೇಸ್, ಮತ್ತೆ ಇದೆರಡು ರಿಫ್ರಾಕ್ಟೆಡ್ ಲೈಟ್ ರೇಸ್. ಎರಡಕ್ಕೂ ಆರೋ ಮಾರ್ಕ್ ಹಾಕಿದ್ದೀನಿ. ಸೊ ಇಲ್ಲಿ ನಮಗೆ ಇಮೇಜ್ ಬರುತ್ತೆ. is the virtual image, virtual and enlarged image. Okay, next question. ಇಲ್ಲಷ್ಟೇ ನೆಕ್ಸ್ಟ್ ಕ್ವಶನ್ ಅಲ್ಲಿ ಡ್ರಾ ದ ರೇ ಡಯಾಗ್ರಾಮ್ ಅಂತ ಡ್ರಾ ಮಾಡ್ಬೇಕಂತ. ರೇ ಡಯಾಗ್ರಾಮ್ ಅದಕ್ಕೆ ಇಮೇಜ್ ಫಾರ್ಮೇಶನ್ ಫಾರ್ ಸಿಂಪಲ್ ಮೈಕ್ರೋಸ್ಕೋಪ್ ವೆನ್ ದ ಇಮೇಜ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ ಅಂತ. ಸೊ ಇಲ್ಲೇನ್ ಮಾಡುವ, ಸೇಮ್ ಅದೇ ತರನೇ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ಏನಿರುತ್ತೆ, ಒಂದು ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ, ಪ್ರಿನ್ಸಿಪಲ್ ಆಕ್ಸಿಸ್ and the optic center, focal length 1 and this is your 2f1 and this is your f2 and this is 2f2. now object ಅನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅದೇ ಇಂಪಾರ್ಟೆಂಟ್. now the object is kept at f ಹತ್ರ ಪ್ಲೇಸ್ ಮಾಡಿ ಆಬ್ಜೆಕ್ಟ್ ಅನ್ನು, ಎಕ್ಸಾಕ್ಟ್ಲಿ f ಹತ್ರ ಪ್ಲೇಸ್. ಇವಾಗ ಏನಾಗುತ್ತೆ, ಲೈಟ್ ರೇ ಬರ್ಕೊಂಡ್ರೆ ಸಪೋಸ್ ಇನ್ಸ್ಟಂಟ್ ಲೈಟ್ ರೇ ಯಾವ್ದು ತಗೊಳ್ಳೋಣ, ವಿಚ್ ಈಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಲೈಟ್ ರೇ ಯಾವ್ದ್ರ ಮೂಲಕ ಹೋಗುತ್ತೆ, ಪಾಸಿಂಗ್ ಥ್ರೂ ಫೋಕಸ್, ಈ ರೀತಿ ಹೋಗುತ್ತೆ ನೋಡಿ. ಅಂಡ್ ದ ಸೆಕೆಂಡ್ ಲೈಟ್ ರೇ ವಿಚ್ ಇಸ್ ಪಾಸಿಂಗ್ ಥ್ರೂ ಇನ್ಸಿಡೆಂಟ್ ಲೈಟ್ ರೇ ಪಾಸಿಂಗ್ ಥ್ರೂ ಆಪ್ಟಿಕ್ ಸೆಂಟರ್. ಸೊ ಡಿವೇಟ್ ಆಗದೇನೆ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇವೆರಡು ಎಲ್ಲಿ ಮೀಟ್ ಆಗ್ತಿದೆ, ಇವೆರಡು ದೇ ಆರ್ ಮೀಟಿಂಗ್ ಅಟ್ ಇನ್ಫಿನಿಟಿ. ಈ ಕಡೆ ಮೀಟ್ ಆಗಲ್ಲ. ಸೊ ದಿ ಮೀಟ್ somewhere here and they are parallel and the image will be formed at infinity. so mostly ಈ ಕಡೆನೇ ಬರಿಬೇಕು ಅನ್ಸುತ್ತೆ. so image will be formed at infinity. next question number 16. state one advantage and one disadvantage of forming image at infinity rather than the near point in
ಸಿಂಪಲ್ ಮೈಕ್ರೋಸ್ಕೋಪ್ ಅಂದ್ರೆ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲಿ ಇಮೇಜ್ ಇನ್ಫಿನಿಟಿಯಲ್ಲಿ ಫಾರ್ಮ್ ಆಗೋದಕ್ಕಿಂತ ಫಾರ್ಮ್ ಆಗುತ್ತೆ ದೆನ್ ನಿಯರ್ ಪಾಯಿಂಟ್ ಅಲ್ಲಿ ಫಾರ್ಮ್ ಆಗೋದಕ್ಕಿಂತ ಇನ್ಫಿನಿಟಿಯಲ್ಲಿ ಫಾರ್ಮ್ ಆದ್ರೆ ಒಂದು ಅಡ್ವಾಂಟೇಜ್ ಮತ್ತೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ರಾದರ್ ದೆನ್ ಫಾರ್ಮಿಂಗ್ ಅಟ್ ನಿಯರ್ ಪಾಯಿಂಟ್ ಇಫ್ ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ ವಾಟ್ ಇಸ್ ದ ಅಡ್ವಾಂಟೇಜ್ ಅಂಡ್ ವಾಟ್ ಇಸ್ ದ ಡಿಸ್ಅಡ್ವಾಂಟೇಜ್ ಅಂತ ಕೇಳಿದ. ಓಕೆ, ಇಲ್ಲಿ ನೋಡಿ ಏನಾಗುತ್ತೆ, ನಾವು ನಿಯರ್ ಪಾಯಿಂಟ್ ಅಲ್ಲಿ ನೋಡೋದಕ್ಕೂ ಮತ್ತೆ ಇನ್ಫಿನಿಟಿ ಇಮೇಜ್ ಫಾರ್ಮೇಶನ್ ನೋಡೋದಕ್ಕೂ ನೋಡ್ರಿ, ನಿಯರ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಮೇಜು ನಿಯರ್ಲಿ 25 ಫಾರ್ ನಾರ್ಮಲ್ ವಿಷನ್ ಡಿ ಎಷ್ಟು ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಈ ಕಡೆಯಿಂದ ನೋಡುವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಇದು ಇನ್ಫಿನಿಟಿಯಲ್ಲಿ ಫಾರ್ಮ್ ಆಗಿರೋದ್ರಿಂದ ಇಮೇಜು ಒಂದು ಅಡ್ವಾಂಟೇಜ್ ರಿಲ್ಯಾಕ್ಸ್ಡ್ ಐ ಅಲ್ಲಿ ನೋಡ್ಬೋದು, ಅಂದ್ರೆ ಕಣ್ಣಿಗೆ ಸ್ಟ್ರೈನ್ ಆಗಲ್ಲ, ಒಂದು ಅಡ್ವಾಂಟೇಜ್. ಆದ್ರೆ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಏನ್ ಡಿಸ್ಅಡ್ವಾಂಟೇಜ್, ಎರಡರದ್ದು ಮ್ಯಾಗ್ನಿಫಿಕೇಶನ್ ನೋಡಿದ್ರೆ ಎಂ ಇನ್ಫಿನಿಟಿ ಡಿ ಬೈ ಎಫ್ ಇರುತ್ತೆ, ನಿಯರ್ ಮ್ಯಾಗ್ನಿಫಿಕೇಶನ್ ಡಿ ಬೈ ಎಫ್ +1 ಇರುತ್ತೆ. ನೋಡ್ರಿ, ಈ ಫ್ಯಾಕ್ಟರ್ ದಟ್ ಮೇಕ್ಸ್ ದ ಡಿಫ್ರೆನ್ಸ್. ಯಾವುದು ಈ ಫ್ಯಾಕ್ಟರ್? ನಿಯರ್ ಪಾಯಿಂಟ್ ಅಲ್ಲಿ ಡಿ ಬೈ ಎಫ್ +1 ಇರುತ್ತೆ, ಇನ್ಫಿನಿಟಿಲಿ ಬರೀ ಡಿ ಬೈ ಎಫ್ ಇರುತ್ತೆ. ಅಂದ್ರೆ ಇದರ ಮ್ಯಾಗ್ನಿಫಿಕೇಶನ್ ಯಾವ್ದ್ರದ್ದು, ನಿಯರ್ ಪಾಯಿಂಟಿನ ಮ್ಯಾಗ್ನಿಫಿಕೇಶನ್ +1 ಅಷ್ಟು ಜಾಸ್ತಿ ಬರುತ್ತೆ, ಮೋರ್ ದೆನ್ +1 ಇದಕ್ಕೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಇದರ ಮ್ಯಾಗ್ನಿಫಿಕೇಶನ್ ಕಡಿಮೆ, ಎಷ್ಟು ಕಡಿಮೆ, ಒಂದು ಲೆಸ್ ಇರುತ್ತೆ ಅದ್ರ, ಅಥವಾ ನಿಯರ್ ಪಾಯಿಂಟಿನ ಮ್ಯಾಗ್ನಿಫಿಕೇಶನ್ ಒಂದು ಜಾಸ್ತಿ ಇರುತ್ತೆ. ಹಾಗಾಗಿ ಡಿಸ್ಅಡ್ವಾಂಟೇಜ್ ಆಫ್ viewing the object image of the object at infinity is whose magnification is less compared to near point. Advantage relaxed eye ಅಲ್ಲಿ ನೋಡಬಹುದು, ಅಂದ್ರೆ ಕಣ್ಣಿಗೆ ಸ್ಟ್ರೈನ್ ಆಗಲ್ಲ. ಇದು ಅಡ್ವಾಂಟೇಜ್, ಇದು ಡಿಸ್ಅಡ್ವಾಂಟೇಜ್ ಆಫ್ viewing an image is formed at infinity, okay, compared to the near point. ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ.